ತಮಿಳುನಾಡು ರಾಜಕೀಯದಲ್ಲಿ ಭಾರೀ ಸಂಚಲನ ಸೃಷ್ಟಿಯಾಗಿದೆ. ತಮಿಳುನಾಡಿನಲ್ಲಿ ಉದಯನಿಧಿ ಸ್ಟಾಲಿನ್ ಬಂಧನ ಆಗಿದೆ. ನಟಿ ತ್ರಿಷಾ ಕುರಿತ ವಿವಾದಾತ್ಮಕ ಹೇಳಿಕೆ ಆರೋಪದ ಅಡಿಯಲ್ಲಿ ಕ್ರಮ ಜರುಗಿದೆ. ಅಲ್ಲಿ ಚೆನ್ನೈನ ಮನೆಯಿಂದಾನೇ ಉದಯನಿಧಿ ಪೊಲೀಸರ ವಶಕ್ಕೆ ಹೋದರು. ಉದಯನಿಧಿಯನ್ನು ಆ ಥರ ಅರೆಸ್ಟ್ ಮಾಡಬೇಡಿ ನೀವು, ಅವ್ರದ್ದು ಬೇಲ್ ಅರ್ಜಿ ಇತ್ತಲ್ಲ, ಮನವಿ ಇತ್ತಲ್ಲ, ಆ ಒಂದು ಮನವಿ ಪೆಂಡಿಂಗಲ್ಲಿದೆ. ಸೊ ಆ ಅರ್ಜಿ ಇತ್ಯರ್ಥ ಆಗೋವರೆಗೂ ಅವ್ರನ್ನ ಅರೆಸ್ಟ್ ಮಾಡಬಾರ್ದು ಅಂಥೇಳಿ ಅಲ್ಲಿನ ನ್ಯಾಯಾಧೀಶರು ಓವರ್ಲಿ ಹೇಳಿದರು. ಆದರೆ ಉದಯನಿಧಿ ಮಾತುಗೂ ಒಂದು ಮಿತಿ ಇರಬೇಕಲ್ವೇನ್ರಿ? ಏನ್ರಿ ಈ ಮನುಷ್ಯನ ಮಾತುಗಳು? ನೀವು ಚೆಕ್ ಮಾಡಿಬಿಟ್ರೆ ಸನಾತನ ಧರ್ಮವನ್ನು ಎರಾಡಿಕೇಟ್ ಮಾಡಿಬಿಡಬೇಕು, ಮೂಲೋತ್ಪಾಟನೆ ಮಾಡಿಬಿಡಬೇಕು ಅಂತ ಇದೇ ಮನುಷ್ಯ ಮಾತಾಡೋದು. ಜನಗಳ ನಂಬಿಕೆ ಕಣಯ್ಯ ಮಿಸ್ಟರ್ ಉದಯನಿಧಿ ಸ್ಟಾಲಿನ್. ಜನಗಳ ನಂಬಿಕೆ. ಕಲ್ಲಲ್ಲಿ ದೇವರು ಕಂಡಿದ್ದಾರೆ, ವೃಕ್ಷದಲ್ಲಿ ದೇವರನ್ನು ಕಂಡಿದ್ದಾರೆ, ಮಣ್ಣಲ್ಲಿ ದೇವರನ್ನು ಕಂಡಿದ್ದಾರೆ, ಮೀನಿನಲ್ಲಿ ದೇವರನ್ನು ಕಂಡಿದ್ದಾರೆ. ನಮ್ಮದೇ ನೆಲ ಅಲ್ವಾ ಅದು? ಯಾವ ಪ್ರಾಣಿಯಲ್ಲಿ ನಾವು ದೇವರನ್ನು ಕಂಡಿಲ್ಲ ಹೇಳಿ ನೋಡೋಣ? ಇಲಿ ಒಬ್ರಿಗೆ ದೇವರು, ಹುಲಿ ಒಬ್ರಿಗೆ ದೇವರು. ಇಲಿ ಒಬ್ರಿಗೆ ದೇವರು, ಹುಲಿ ಒಬ್ರಿಗೆ ದೇವರು, ಹಸು ಒಬ್ಬರಿಗೆ ದೇವರು, ಸಿಂಹ ಒಬ್ಬರಿಗೆ ದೇವರು, ಒಬ್ಬರಿಗೆ ವಾಹನ, ಕಾಗೆ ಒಬ್ಬರಿಗೆ ದೇವರು ಅಲ್ವಾ? ಪ್ರಕೃತಿಯನ್ನು, ನೆಲವನ್ನು, ಜಲವನ್ನು ದೇವರಾಗಿ ಪೂಜಿಸಿದ ನಾಡಿದು. ನಂಬಿಕೆ ಅವ್ರವ್ರು ಬಿಟ್ಟುಬಿಡಿ. ಅವನ ನಂಬಿಕೆ, ಅವನ ಫೈತ್ ಅಷ್ಟೇ ಅದು. ಅದರಲ್ಲಿ ನೀವು ಸನಾತನ ಧರ್ಮವನ್ನು, ಹಿಂದೂ ಧರ್ಮವನ್ನು ಮೂಲೋತ್ಪಾಟನೆ ಮಾಡಿಬಿಡ್ಬೇಕು ಅಂತ ಹೇಳಿಕೆ ಕೊಟ್ಕೊಂಡು ಒಂದಷ್ಟು ಓಟ್ ತೊಗೊಂಡು ಗೆಲ್ಲಕ್ಕೇನೋ ಮಾಡ್ಕೊಂಡಿದ್ಯಲ್ಲಪ್ಪ. ನಿಮ್ಗೆ ಎಷ್ಟು ಹೇಳಿದ್ರು ಈಗ ನೋಡಿ, ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ. ಕಾವೇರಿ ವಿಚಾರಕ್ಕೆ ಒಂದು ಪ್ರೊಟೆಸ್ಟ್ ನಡೀತಾ ಇತ್ತು. ಮೇಕೆದಾಟು ಆಗಕ್ಕೆ ಬಿಡಬಾರ್ದು, ಕಾವೇರಿ ಡೆಲ್ಟಾ ಏರಿಯಾ ಇದೆಯಲ್ಲ, ಇದನ್ನು ಬರಪೀಡಿತ ಅಂತ ಘೋಷಣೆ ಮಾಡಬೇಕು ಅಂತ ಆಯಿತು, ಮಾತಾಡ್ಕೊಳ್ಳಿ. ಈ ಮನುಷ್ಯನೇ ರೈತರು ಎಲ್ಲ ಪ್ರೊಟೆಸ್ಟು ಯಾರು ಮಾಡ್ತಾ ಇದ್ರಲ್ಲ, ಅವ್ರ ಹತ್ರ ಎಲ್ಲ ಪ್ರೊಟೆಸ್ಟಲ್ಲಿ ಇರಬೇಕಾದ್ರೆ ಈ ಮನುಷ್ಯ ಆಡಿದಂಥ ಮಾತುಗಳಿದೆ, ನೀವು ಗಮನಿಸ್ಬೇಕು. ಈ ಮಾತನ್ನು ಮಾತಾಡ್ತಿರ್ಬೇಕಾದ್ರೆ ಒಂದು ಪಾಸ್ ಕೊಡ್ತಾನೆ ಈ ಮನುಷ್ಯ. ಪಾಸ್ ಕೊಟ್ಟು ಹೇಳ್ತಾನೆ ಒಂದು ಡಬಲ್ ಮೀನಿಂಗ್ ರಿಮಾರ್ಕ್ ಅಂತ. ಇದನ್ನು TVK ಅಥವಾ BJP ಅವರಲ್ಲೂ ಕೂಡ ಟೀಕೆ ಮಾಡ್ತಾರೆ. ಇದರಲ್ಲಿ TVK ಜೊತೆಗೆ ನಿಂತಿರೋದು BJP. ಇಲ್ಲಿ ಇದೇ ಥರ ಮಾತಾಡೋದೇ ಒಂದು ಚಾಳಿ. ಇವ್ರಿಗೂ ಅದೇ ಚಾಳಿ, ಇವ್ರ ತಾತನಿಗೂ ಈ ಚಾಳಿ ಇತ್ತು, ಇತ್ತಲ್ಲಿ. ಬಟ್ ಉದಯನಿಧಿ ಇದ್ದಂಥ ಚಾಳಿ ಇದೆಯಲ್ಲ, ರೋಗ ಇದೆಯಲ್ಲ, ಈ ರೋಗ ಇನ್ಯಾವುದೇ ಪೊಲಿಟಿಷಿಯನ್ಗೆ ತಮಿಳುನಾಡಿನ ರಾಜಕಾರಣದಲ್ಲಿ ಅಷ್ಟರ ಮಟ್ಟಿಗಿತ್ತು ಅಂತ ನಮಗನ್ಸಲ್ಲ. ಜಯಲಲಿತಾ ಕರುಣಾನಿಧಿ ಸಿಟ್ಟಿತ್ತು, ಕೋಪ ಇತ್ತು, ಎಲ್ಲವೂ ಇತ್ತು. ಜಯಲಲಿತಾ, MGR ಬಗ್ಗೆ ಏನೆಲ್ಲ ಮಾತಾಡಿಲ್ಲ ರೀ? ಏನು ಮಾತಾಡಿಲ್ಲ ಹೇಳಿ? ತಮಿಳುನಾಡು ರಾಜಕಾರಣದಲ್ಲಿ ಎಲ್ಲವನ್ನೂ ಮಾತಾಡಿದ್ದಾರೆ. ಜಯಲಲಿತಾ ಜುಟ್ಟು ಅಥವಾ ಅವರ ಕೂದಲು ಹಿಡಿದು ಎಳೆದಿದ್ದಾರೆ, ಅವರ ಸೀರೆ ಹರಿದಿದ್ದಾರೆ ಇದೇ ತಮಿಳುನಾಡು ರಾಜಕಾರಣದಲ್ಲಿ. ಆ ಮಹಿಳೆ ಹೇಳಿಬಿಟ್ಟು ಹೋದರು, ಇವತ್ತು ನನ್ನ ಇಷ್ಟು ಅವಮಾನ ಮಾಡಿ ಹೋಗಿದ್ದೀರ ನೀವೆಲ್ಲರೂ, ನಾನು ಬಂದರೆ ಸದನಕ್ಕೆ CM ಆಗೇ ಬರ್ತೀನಿ ನಾನು ಅಂತ ಹೇಳಿ ಹೋದರು. ಯಾರು? ಜಯಲಲಿತಾ. CM ಆಗೇ ಬಂದರು. ಇದೇ ಕರುಣಾನಿಧಿಯನ್ನು ರಾತ್ರಿ ಒದ್ದು ಒಳಗಡೆ ಹಾಕಿಸಿದ್ದು ಜಯಲಲಿತಾ. ಕೀಪ್ ಇನ್ ಮೈಂಡ್. ಯಾವ ಜಯಲಲಿತಾ ಬಗ್ಗೆ, MGR ಬಗ್ಗೆ ಮಾತನಾಡಿದ್ರೋ, ಅಪಹಾಸ್ಯ ಮಾಡ್ತಾಯಿದ್ರೋ, ಅದೇ ಪಕ್ಷದ ಕುಡಿ ಯಾರು? ಇವನು, ಈ ಉದಯನಿಧಿ ಸ್ಟಾಲಿನ್ನು. ಏನಾದರೂ ಒಂದು ಮಾತಾಡಿದ್ರೆ ಒಂದು ಅರ್ಥ ಬೇಡಬೇನ್ರಿ? ಪ್ರವೋಕ್ ಮಾಡೋಕ್ಕೆ ಈ ಥರ ಮಾತಾಡ್ಬೇಕಾದ್ರೆ ಪಾಸು. ಕಾವೇರಿ ವಿಚಾರ, ಮೇಕೆದಾಟು ವಿಚಾರ ಮಾತಾಡಿ ಹೇಳ್ತಾನೆ ಈ ಮನುಷ್ಯ, ವೆದರ್ ವಾಟರ್ ರೀಚಸ್ ಎಲ್ಸ್ವೇರ್ ಆರ್ ನಾಟ್, ಇಟ್ ಶುಡ್ ರೀಚ್ ದೇರ್. ತ್ರಿಷಾ ಅಂತ ಕಾರ್ಯಕರ್ತರು ಮಾತಾಡೋದು. ಅವಾಗ ನೀರು ನಮಗಿನ್ನೂ ಬಂದಿಲ್ಲ ಕರ್ನಾಟಕದಿಂದ, ನೀರಿಲ್ಲಿಗೆ ಬರುತ್ತೋ ಬಿಡುತ್ತೋ ಅಲ್ಲಿಗಂತೂ ಹೋಗುತ್ತೆ. ಇದು ಈ ಮನುಷ್ಯನ ಸಂಸ್ಕಾರ. ಸನಾತನ ಧರ್ಮ ಅನ್ನಲಿ, ಹಿಂದುತ್ವ ಅನ್ನಲಿ, ಹಿಂದೂ ಅನ್ನಲಿ, ಆಯಿತಾ? ಈಗ ತ್ರಿಷನ ವಿಚಾರಕ್ಕೆ ಬಂದಿದ್ದಾರೆ. ಏನು ಸಾಧಿಸ್ಬಿಡ್ತೀಯಪ್ಪ? ಯಾರಿಗೆ ಬೇಕೋ ಬೇಡವೋ ತಮಿಳುನಾಡಿನ CM ಯಾರಿವತ್ತು? ವಿಜಯ್. ಯಾವುದೋ ಒಂದು ಗಂಡು ಒಂದು ಹೆಣ್ಣು, ಅವರಿಬ್ಬರ ಖಾಸಗಿ ತೀರಾ ವೈಯಕ್ತಿಕ ವಿಚಾರಗಳು ನೂರಾರಿರಬಹುದು. ಬೇರೆಯವನ ಕೆಲಸ ಇಲ್ಲ ಅದರಲ್ಲಿನೋ. ಏನು ಸುಪ್ರೀಂ ಕೋರ್ಟ್ ಹೇಳಿದ್ಯಾನಪ್ಪ? ಏನಾದರೂ ಒಂದು ಹುಡುಗ ಒಂದು ಹುಡುಗಿ ಮಾತಾಡೋಂಗಿಲ್ಲ, ಅವರಿಬ್ಬರು ಒಂದು ಫ್ರೆಂಡ್ಶಿಪ್ ಇರುವಂತಿಲ್ಲ. ಅವ್ರದ್ದು 1000 ಇರ್ತಾಯ? ಅವರು 1000 ಇರಬಹುದು. ನೀನು ಯಾರದರಲ್ಲಿ? ಒಂದು ಕಾವೇರಿ ನದಿ ನೀರಿನ ವಿಚಾರ ತಗೊಂಡು ಹೋಗಿ ಯಾವ ಕೆಳಮಟ್ಟಕ್ಕೆ ಈ ಮನುಷ್ಯ ಇಳಿಸ್ತಿದ್ದಾನೆ ಅಂದರೆ, ನೀರು ಇಲ್ಲಿಗೆ ಬರುತ್ತೋ ಬಿಡುತ್ತೋ ಅಲ್ಲಿಗಂತೂ ಹೋಗುತ್ತೆ ಅಂದರೆ ಏನು ಅರ್ಥ ಇದು? ಇದನ್ನು ಡಿಸ್ಗಸ್ಟಿಂಗ್, ವಲ್ಗರ್, ಹೊಲಸು ಅಂತ BJP ಟೀಕೆ ಮಾಡಿದ್ದಾರೆ. ಈ ತಮಿಳುನಾಡಿನ BJP ಇದಕ್ಕೆ ಈ ಮಟ್ಟಕ್ಕಿಂತ ಕೆಳಗಡೆ ಇಳಿಯೋಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ತಮಿಳುನಾಡಿನ BJP ಇಲ್ಲಿ ಈ ಮನುಷ್ಯನಿಗೆ ಬೈದಿರೋದು. ಏನಾಯಿತು? ಇದಕ್ಕೆ ಸಂಬಂಧಪಟ್ಟಂತೆ FIR ದಾಖಲಾಯಿತು. ಇದೀಗ ಇವನನ್ನು ಕರ್ಕೊಂಡು ಹೋದರು. ಯಾರನ್ನ? ಈ ಉದಯನಿಧಿನ. ಲೀಡರ್ ಆಫ್ ಆಪೋಸಿಷನ್ ರೀ ಮನುಷ್ಯ. ಅಲ್ಲಿ ಲೀಡರ್ ಆಫ್ ಆಪೋಸಿಷನ್, ಶ್ಯಾಡೋ CM ಅಂತಾರೆ. ಶ್ಯಾಡೋ CM.
ಸಿ ಎಮ್ ಒಂದು ಕಡೆ ಒಂದು ರಾಜ್ಯದಲ್ಲಿ ಇರ್ತಾರೆ, ವಿರೋಧ ಪಕ್ಷದ ನಾಯಕನಿಗೆ ಅದಕ್ಕೆ ಅರ್ಧ ಗೌರವ ಇರುತ್ತೆ, ಅದಕ್ಕೆ ಅರ್ಧ ಗೌರವ ಇರುತ್ತೆ, ಅದಕ್ಕೊಂದು ಅರ್ಥನೂ ಇದೆ ಆ ಗೌರವಕ್ಕೆ. ಆ ರೀತಿಯಲ್ಲಿ ಇದ್ದಾಗ ಹೇಗೆ ನಡ್ಕೊಳ್ಬೇಕು? ಎಳಸೆಳಸಾಗಿ ಪುಂಡು ಪೋಖರಿಗಳ ಥರದಲ್ಲಿ, ದಾರಿ ಹೋಕರ ರೀತಿಯಲ್ಲಿ, ಪೋಲಿ ಪುಂಡ್ರ ರೀತಿಯಲ್ಲಿ ಮಾತನಾಡೋದಿದೆಯಲ್ಲ, ಶೋಭೆ ಅಲ್ಲ. ಬೆಳಿಬೇಕಾಗಿದ್ದು ಹುಡುಗ, ಸಿನಿಮಾನೂ ಮಾಡಿರ್ಬೇಕು ಈ ಮನುಷ್ಯ. ಈಗ ಮಾತಾಡೋದೊಬ್ಬರ ಬಗ್ಗೆ. ಈಗ ಅದಕ್ಕೆ ಹೇಳಿದ ಸಮರ್ಥನೆ ಡಿ ಎಮ್ ಕೆ ಕಡೆ, ಇಲ್ಲ ಅವ್ರೇನು ಹೆಸರು ಹೇಳ್ಬಿಟ್ರಾ, ಏನು ಗೊತ್ತಾಗಲ್ಲ ಜನಗಳಿಗೆ ಯಾರು ಯಾವುದನ್ನು ಛೇಡಿಸ್ತಾ ಇದ್ದಾರೆ ಅಂಥೇಳಿ. ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ ರೀ, ನಿಮ್ಗೆ ಆಶ್ಚರ್ಯ ಆಗುತ್ತೆ. ತಮಿಳ್ನಾಡಲ್ಲಿ ಒಂದು ಮಹಿಳೆ ಸೊಪ್ಪು ಮಾರ್ತಾ ಇರ್ತಾಳೆ, ಸೊಪ್ಪು ಹೂ ಹಣ್ಣು ಮಾರ್ತಿರ್ತಾಳೆ ಬೀದಿಲಿ. ಅವರನ್ನು ಹೋಗ್ಬಿಟ್ಟು, ಆಗ ದೊಡ್ಡ ಚರ್ಚೆ ಇದೆ, ಎಲೆಕ್ಷನ್ ಆಗಿರಲಿಲ್ಲ, ಇನ್ನೇನು ವೋಟಿಂಗ್ ಹತ್ತತ್ರ ಬರ್ತಾ ಇತ್ತು. ಇಪ್ಪಡಿ ಪೇಸರಾಂಗೋ ಅಪ್ಪಡಿ ಪೇಸರಾಂಗೋ, ತ್ರಿಷಾಪತಿ, ತ್ರಿಷಾಕಿಟೆ, ವಿಜಯ್ಪತಿ ಅಂತ ಕೇಳ್ತಾನೆ ಒಬ್ಬ ರಿಪೋರ್ಟ್ರಲ್ಲಿ ಹೋಗ್ಬಿಟ್ಟು, ಲೋಕಲ್ ರಿಪೋರ್ಟರ್ ಕೇಳ್ತಾನೆ. ಪೋಪ್ಪ ಅವರು ಪಿಚ್ಚೆಕಾರ ರಂಡ್ ಬೆಚ್ಚಿರಿಕ ಪೋಯ ಅಂತಾರೆ ಅವರು. ಒಂದು ಭಿಕ್ಷುಕನಿಗೇನೆ 2 ಹೆಂಡ್ತಿರಿದ್ದಾರೆ, ಇದನ್ನು ಯಾವ ದೊಡ್ಡ ವಿಷಯ ಅಂತ ಮಾತಾಡ್ತಿದ್ದೀರಿ ಅಂತೇಳಿ ಜನ ಅಕ್ಸೆಪ್ಟ್ ಮಾಡ್ಕೊಂಡಿರ್ಬೇಕಾದ್ರೆ ಯಾವ ಊರಿಗೆ ಯಾವ ದಾರಿ ರೀ ಇವರೆಲ್ಲರೂ? ಯಾವ ಊರಿಗೆ ಯಾವ ದಾರಿ ಇವರೆಲ್ಲರೂ ಅಲ್ವಾ? ಸೊ ಹಾಗಾಗಿ ಈ ಥರ ಮಾತಾಡಿಕೊಂಡು ಈ ಉದಯನಿಧಿ ಗೆಲ್ಲಬಹುದು. ರಾಜಕಾರಣ ತಮಿಳ್ನಾಡಲ್ಲಿ ಯಾವಾಗಲೂ 2 ಟರ್ಮ್ಗಳು, ಡಿ ಎಮ್ ಕೆ ಬರುತ್ತೆ, ಒಂದು ಸಲ ಅಣ್ಣಾ ಡಿ ಎಮ್ ಕೆ ಬರ್ತಿತ್ತು, ಮಧ್ಯದಲ್ಲಿ ಟಿ ವಿ ಕೆ ಉದಯಿಸಿದೆ. ಈಗ ನೆಕ್ಸ್ಟ್ ಇದೇ ಉದಯನಿಧಿ ಬರಬಹುದಲ್ವಾ? ಈ ಮನುಷ್ಯನು ಸಿ ಎಮ್ ಆಗಬಹುದಲ್ವಾ? ಅಪ್ಪ ಇಳಿದ್ರೆ, ಅಪ್ಪ ಒಪ್ಕೊಂಡ್ರೆ ಅಂತಲ್ಲಿ ಇಂಥ ಮಾತುಗಳು. ತ್ರಿಷಾ ವಿಜಯ್ ಏನಿದೆ, ಸರಿ ಆಯಿತು, ಎಸ್ ಆರ್ ನೋ, ಏನೂ ಇರಲಿಲ್ಲ, ಏನು ನಿನ್ನ ಪ್ರಾಬ್ಲಮ್ ಏನು ಇತ್ತು, ನಿನ್ನ ಪ್ರಾಬ್ಲಮ್ ಏನು, ನಿನ್ನ ಪ್ರಾಬ್ಲಮ್ ಏನಯ್ಯ? ಇಬ್ಬರದಷ್ಟೇ ಜೀವನ, ಅದು ಇಬ್ಬರದಷ್ಟೇ ಜೀವನ. ಮನುಷ್ಯ ಏನನ್ನೂ ಸಹಿಸದೇ ಇರುವ ಹೊಲಸು ಮನಸ್ಥಿತಿಗೆ ಹೋಗ್ಬಿಟ್ಟಿದ್ದಾನ್ರಿ. ಹೊಲಸು ಮನಸ್ಥಿತಿ ಇದು. ನೀವೇನು ಮಾಡೋಕ್ಕಾಗಲ್ಲ ಅವನನ್ನು, ಏನನ್ನೂ ಸಹಿಸಲ್ಲ. ಒಳ್ಳೆ ಬಟ್ಟೆ ಹಾಕೊಳ್ಳಿ ಸಹಿಸಲ್ಲ. ಎಲ್ಲೋ ಬಂದಿರ್ಬೇಕು ಚೆನ್ನಾಗಿ ಇವನಿಗೆ, ಒಂದು ಒಳ್ಳೆ ಬೈಕ್ ತೊಗೊಳ್ಳಿ, ಕಾರ್ ತೊಗೊಳ್ಳಿ ಹೊಟ್ಟೆ ಉರಿ, ಜಮೀನು ತೊಗೊಳ್ಳಿ ಹೊಟ್ಟೆ ಉರಿ, ಒಂದು ಗೃಹ ಪ್ರವೇಶ ಮಾಡಿ ಹೊಟ್ಟೆ ಉರಿ, ನಿಮ್ಮ ಪಾಡು ನೀವು ಒಂದು ಸಂಸಾರ ಮಾಡ್ಕೊಂಡು ಕೂತೀರಿ, ಅದೂ ಸಹಿಸಲ್ಲ. ಆಸ್ತಿ ಸಾಯಿರಿ, ಅರ್ಜಿಗಳು ಹಾಕ್ಕೊಂಡು, ಅರ್ಜಿ ಕೋರ್ಟಲ್ಲಿ ಅದೇ ಆಸ್ತಿ 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 ಆಸ್ತಿ, ಸಂಪತ್ತು ಸಂಪತ್ತು ಸಂಪತ್ತು, ಮುಗೀತು. ಏನು ಬೇಡ, ಸಂಬಂಧ ಬೇಡ, ರಕ್ತ ಸಂಬಂಧ ಬೇಡ, ಬರೀ ಹೊಟ್ಟೆ ಉರಿಯಲ್ಲೇ ಇಡೀ ಮನುಕುಲವೇ ಒದ್ದಾಡ್ತಿದೆ ಅನ್ನೋದು ಅನ್ನಿಸ್ತಾ ಇದೆ ರೀ. ಹೊಟ್ಟೆ ಉರಿ. ಉದಯನಿಧಿದೇನ ಕೇಳಿದಾರಾ? ಬೀಟ್ ತ್ರಿಷಾ ಬೀಟ್ ವಿಜಯ್. ಉದಯನಿಧಿನ ಕ್ವಶನ್ ಮಾಡಿಲ್ಲ ಅಲ್ವೇನ್ರಿ? ಉದಯನಿಧಿ ಲೈಫ್ ಉದಯನಿಧಿಗೆ, ತ್ರಿಷಾ ಲೈಫ್ ತ್ರಿಷಾಗೆ, ಖುಷ್ಬು ಲೈಫ್ ಖುಷ್ಬುಗೆ, ವಿಜಯ್ ಲೈಫ್ ವಿಜಯ್ಗೆ, XYZ ಇನ್ಯಾರ್ದೋ ಲೈಫ್ ಅವ್ರಿಗಲ್ವೇನ್ರಿ? ಖುಷ್ಬು ಕೂಡ ತೀವ್ರವಾಗಿ ಖಂಡಿಸಿದ್ದಾರೆ ಇದನ್ನು. ಕಾವೇರಿ ನೀರಿನ ಹೋರಾಟದ ವೇಳೆಯಲ್ಲಿ ಮಾಡಿದಂಥ ಭಾಷಣದಿಂದ ವಿವಾದ ಶುರುವಾಯಿತು. ಥ್ಯಾಂಜೂರ್ ಅಂತ ಕರೀತಾರೆ ಅವರು ಇಂಗ್ಲೀಷ್ನಲ್ಲಿ. ತಂಜಾವೂರಲ್ಲಿ ಕಾವೇರಿ ವಿಷಯದ ಬಗ್ಗೆ ಉದಯನಿಧಿ ಭಾಷಣ ಮಾಡ್ತಾಯಿದ್ರು. ತಮಿಳುನಾಡು ಸಿ ಎಂ ಅವ್ರನ್ನ ಟೀಕೆ ಮಾಡಿದ್ದು ಉದಯನಿಧಿ ಸ್ಟಾಲಿನ್. ಟೀಕೆಗೆ ಓಕೆ, ನೀನು ನೀರು ಬಿಡಿಸು, ಅದು ಬಿಡು ಇದು ಬಿಡು ಅಂತ. ತಮಿಳ್ನಾಡಿಗೆ ಒಂದೇ ಒಂದು ಹನಿ ಕಾವೇರಿ ನೀರು ಬಂದಿಲ್ಲ ಅಂತ ಕಿಡಿಕಾರಿರೋದು. ಏನು ಕಣ್ಣಿಲ್ವ ಈ ಮನುಷ್ಯನಿಗೆ? ಕಣ್ಣಿಲ್ವೇನ್ರಿ? ಎಷ್ಟು ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇದೆ. ಬಿಳಿಗುಂಡ್ಲಲ್ಲಿ ಏನಾದರೂ ಹೋಗಿ ಮಾತಾಡಿದ್ದಾನೆ ಈ ಮನುಷ್ಯ? ಮಾಪನ ಕೇಂದ್ರ ಇದೆ ಅಲ್ವಾ? ದಿನಕ್ಕೆ ಈ CWMA ಆರ್ CWRC ಇವರು ಯಾರು ಏನೇ ಹೇಳಲಿ, ಏನು ಹೇಳಲಿ ಬಿಡಲಿ, ಆಲ್ಮೋಸ್ಟ್ 1700 2000 ಕ್ಯೂಸೆಕ್ ನೀರು ಹೋಗ್ತಾನೆ ಇರುತ್ತೆ. ಡ್ಯಾಮಿಂದ ಬಿಡಬೇಕು ಅಂತಲ್ಲ, ಬಿಡದಿದ್ದರೂ ಹೋಗುತ್ತದು ಬೇರೆ 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 ಮಾರ್ಗದಲ್ಲಿ ಕೊಳ್ಳಗಳ ಮೂಲಕವಾಗಿ. ಬಂದಿಲ್ಲ ಅಂತ ಕಿಡಿಕಾರೋದು. ಆಯ್ತೇನೋ ನಿಂದು ಪೊಲಿಟಿಕ್ಸ್ ಇದೆ ಮಾತಾಡ್ಕೊಂಡಿದ್ದು. ಇದೇ ವೇಳೆ ಒಂದೇ ಒಂದು ಹನಿ ಕಾವೇರಿ ನೀರು ಬಂದಿಲ್ಲ ಅಂತ ಕಿಡಿಕಾರದಾಗ ತ್ರಿಷಾ ಅಂತ ಘೋಷಣೆ ಬರುತ್ತಲ್ಲಿ ಸ್ಟಾಲಿನ್ ಭಾಷಣಕ್ಕೆ ಅಡ್ಡಿಪಡಿಸ್ತಾರೆ. ತ್ರಿಷಾ ಘೋಷಣೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದು ಉದಯನಿಧಿ. ಇದೇ ಹೇಳಿಕೆ, ಅದೇ ಹೇಳಿದ್ ನಾನು, ಇಲ್ಲಿಗೆ ಬಂದಿದೆಯೋ ಬಂದಿಲ್ಲೋ ಗೊತ್ತಿಲ್ಲ, ಅಲ್ಲಿಗಂತೂ ಹೋಗಿದೆ. ಈಗ ಇದು ಡಬಲ್ ಮೀನಿಂಗ್ ಆಗಿದ್ದರಿಂದ ಟೀಕೆ ಇರೋದಿಲ್ಲಿ. ಸೊ FIR ದಾಖಲಾಗುತ್ತೆ. ತಮಿಳುನಾಡು ಪೊಲೀಸರು ಚೆನ್ನೈನ ಉದಯನಿಧಿ ಮನೆಯಿಂದಾನೇ ಈತನ ವಶಕ್ಕೆ ಪಡ್ಕೊಂಡಿದ್ದಾರೆ. ಸೊ ವಿರೋಧ ಪಕ್ಷದ ನಾಯಕ ಉದಯನಿಧಿ ಹೇಳಿಕೆಯನ್ನು TVK ಖಂಡಿಸಿತ್ತು, BJP ನಾಯಕರು ಖಂಡಿಸಿದ್ರು. ಮಹಿಳೆಯರ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ ಎಂಬ ಆರೋಪ ಇಲ್ಲಿದೆ. ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೂ ದೂರು ಹೋಗಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ರಾಜಕೀಯ ವಾಕ್ಸಮರ ಜೋರಾಗಿದೆ. ಉದಯನಿಧಿಗೆ ಸಂಕಷ್ಟ ಶುರು. ಭಾರತೀಯ ನ್ಯಾಯ ಸಂಹಿತೆ ಅಥವಾ BNS 2023 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಸೆಕ್ಷನ್ 169 ದ್ವೇಷವನ್ನು ಉತ್ತೇಜಿಸುವುದು, ಸೆಕ್ಷನ್ 192 ಗಲಭೆ ಪ್ರಚೋದನೆ ಮಾಡುವುದು. ಹಿಂದೆ ಕಾನೂನು ಹೇಗಿತ್ತೋ ಬಿಟ್ಟಿತ್ತೋ ಬೇರೆ ವಿಚಾರ ರೀ. ಅವತ್ತು ಕಾನೂನುಗಳಿತ್ತು. ಅದರ ತೀವ್ರ ಅನುಷ್ಠಾನ ಇದೆಯಲ್ಲ, ತೀವ್ರಗತಿಯಲ್ಲಿ ಅನುಷ್ಠಾನ ಆಗೋದು, ಅದಕ್ಕೆ ಸಮಗ್ರವಾಗಿ ಅನುಷ್ಠಾನ ಆಗೋದಿದೆಯಲ್ಲ, ಇವತ್ತಿಗೆ ಬೇರೆ ಇದೆ. ಡಿಜಿಟಲಿ ಕೂಡ ಬಿ ಕೇರ್ಫುಲ್. ಯಾರೇ ಆದರೂ ಅಷ್ಟೇ, ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀರಿ, ಕೆಟ್ಟ ಒಳಕ ಕಮೆಂಟ್ಗಳು, 50 ಪೈಸದ ಲಾಭ ಇಲ್ಲ. ರಮ್ಯಾ ಕಂಪ್ಲೇಂಟ್ ಕೊಟ್ಟಾಗೂ ನಿಮಗೆ ಲಾಭ ಆಗಿಲ್ಲ. ಅರ್ಥ ಆಯ್ತಾ? ಬುದ್ಧಿ ಬಂದಿಲ್ಲ.
ದರ್ಶನ್ ಪತ್ನಿ ಕಂಪ್ಲೇಂಟ್ ಕೊಟ್ಟಾಗಲೂ ಯಾರಿಗೂ ಬುದ್ಧಿ ಬಂದಂಗೆ ಕಾಣಿಸ್ತಾ ಇಲ್ಲ. ಅದೇ ಗೋಳು. ಕೆಟ್ಟ ಕೊಳಕ ಮಾತಲ್ಲಿ ಬಂದಿಲ್ಲ ಅಂದ್ಬಿಟ್ರೆ ಕೇಳಿ ನೀವು, ಅದೇ ಗೋಳು. ಒಂದು ಕಂಪ್ಲೇಂಟ್ ಅವೇ, ಸಮ್ ಪೀಪಲ್ ಆರ್ ಜಸ್ಟ್ ಒನ್ ಕಂಪ್ಲೇಂಟ್ ಅವೇ. ಒಂದೇ ಒಂದು ಕಂಪ್ಲೇಂಟ್ ದಾಖಲಾಗ್ಬಿಟ್ರೆ ಅಲ್ಲಿ ಮುದ್ದೆ ಮರಿಬೇಕು ಪರಪ್ನಗ್ರಹಾರದಲ್ಲಿ. ನಾವು ಸಿಕ್ಕಾಕೊಳ್ಳಲ್ಲ. ಯಂಕ ನಾಣಿ ಸೀನಾ ಅಂತ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿಬಿಡ್ತೀನಿ, ಅದರಲ್ಲಿ ಏನು ಬೇಕಾದ್ರೂ ಯಾರ ಬಗ್ಗೆ ಏನು ಬೇಕಾದರೂ ಎಲ್ಲ ಬಿಲೋ ದಿ ಬೆಲ್ಟ್, ಸೊಂಟದ ಕೆಳಗಿನ ಭಾಷೆಗಳೇ, ಮೇಲ್ದು ಬರಲ್ಲ. ಹೀಗಿದ್ದಾಗ ಇಲ್ಲಿ ತ್ರಿಷಾ ಬಗ್ಗೆ ಮಾತಾಡೋದು, ಏನೋ ಒಂದು ಕಮೆಂಟ್ ಹಾಕಿಬಿಡೋದು, ಉದಯನಿಧಿ ಸ್ಟಾಲಿನೂ ಅಷ್ಟೇ ಎಲ್ಲವೂ ಮಿತಿ ಮೀರಿಬಿಡುತ್ತಲ್ರಿ, ಕೊಡ ತುಂಬ ಹೋಗ್ಬಿಡುತ್ತೆ ಒಂದಿನ. ಈ ರೀತಿ ಸೆಕ್ಷನ್ 352 ಉದ್ದೇಶಪೂರ್ವಕ ಅವಮಾನ, ಸೆಕ್ಷನ್ 79 ಮಹಿಳೆಯ ಘನತೆಯನ್ನು ಅವಮಾನಿಸುವ ಉದ್ದೇಶದಿಂದ. ನೋಡಿ, ಈ ಸೆಕ್ಷನ್ಗಳೆಲ್ಲ ಇದೆಯಲ್ಲ, ಇದು ಬರೀ ತ್ರಿಷಾಗೆ ಅಪ್ಲಿಕಬಲ್ ಅಲ್ಲ ರೀ, ಇದು ಮಹಿಳೆಗೆ ಅಂತ ಅಲ್ಲಿ ಬರೆದಿರೋದು ಕಾನೂನಲ್ಲಿ. ಯಾವುದೋ ಹುಡುಗಿ, ಆ ಹುಡುಗಿ ಏನೋ ಒಂದು ಫೋಟೋ ಹಾಕೋಕ್ಕಿಲ್ಲ, ಕೆಟ್ಟಾಕೊಳ್ಳೋ ಕಮೆಂಟ್ಗಳು, ಒಂದು ವಿಡಿಯೋ ಮಾಡೋಕ್ಕಿಲ್ಲ, ಒಂದು ಕಮೆಂಟ್ಗಳು ಇವೇ ನಮ್ಮಲ್ಲಿ. ಇದರಲ್ಲಿ ಏನಾದರೂ ಇಷ್ಟು ಕಮೆಂಟ್ ಹಾಕಿದ್ದೀರಲ್ಲ, ಯಾರೇ ಹೂ ಎವರ್ ಇಟ್ ಮೇ ಬಿ, ಈ ಥರ ಬಹಿರಂಗ ಕಮೆಂಟ್ ಮಾಡ್ತಿರಲ್ಲ, ಅವರೇನಾದರೂ ತಲೆ ಕೆಡಿಸ್ಕೊಂಡು ಒಂದು ಹೋದರೆ ಒಂದು ವಾರ ಹೋಗಬಹುದು ಸ್ಟೇಷನ್ ಅಲ್ಲಿ ಇಲ್ಲಿ ಅಂತ ಕಂಪ್ಲೇಂಟ್ ದಾಖಲು ಮಾಡಿದ್ರು ಅಂತ ಅಂದ್ಕೊಳ್ಳಿ, ಮರುಕ್ಷಣ ನಿಮ್ಮ ಜೀವ ವಿಲುವಿಲ್ಲ. ಇಲ್ಲಿದೆಯಲ್ಲ ಶೂರತ್ವ ಸೋಷಿಯಲ್ ಮೀಡಿಯಾದಲ್ಲೆಲ್ಲ, ಓ ಸಿಂಹ ಹುಲಿ ಗರ್ಜಿಸ್ತಿರ್ತಿರಲ್ಲ, ಅಲ್ಲೇನಿಲ್ಲ. ಇದರಲ್ಲಿ ನೋಡಿದ್ರಲ್ಲ ನೀವೇನೆ, ಇಬ್ಬರು ದೊಡ್ಡ ವ್ಯಕ್ತಿಗಳು, ಒಬ್ಬರು ನಟಿ, ಒಬ್ಬರು ದೊಡ್ಡ ನಟನ ಪತ್ನಿ ಕಂಪ್ಲೇಂಟ್ ಕೊಟ್ಟರು, ಬೇಲ್ ಸಿಕ್ಕಿಲ್ಲ ರೀ ಅವ್ರುಗಳಿಗೆ, ಅನೇಕರಿಗೆ. ಈಗಲೂ ಜೈಲಲ್ಲಿದ್ದಾರೆ, ಈಗಲೂ 5-6 ತಿಂಗಳಾಗಿರಬೇಕಲ್ಲ, ಈಗಲೂ ಜೈಲು ಮುದ್ದೆ ಮುರಿತಾ ಇದ್ದಾರೆ. ಬದುಕಿಲ್ಲ, ಜೀವನ ಇಲ್ಲ, ಅಪ್ಪ ಅಮ್ಮ, ಸಂಪಾದನೆ ಇಲ್ಲ, ಮನೆಗಳಲ್ಲಿ ಮಕ್ಕಳು ಅಮ್ಮದಿರು ಗೊಳೋ ಅಂತಾರಲ್ಲಿ ಸ್ಟೇಷನ್ ಹತ್ರ ಬಂದು ಏನಾದರೂ ಮಾಡಿಬಿಡಿ ಕಾಲಿಡ್ಕೊಳಕ್ಕೆ ಬರ್ತಾರೆ. ಬೇಕಾಯ್ದಲ್ಲ ಇವತ್ತಿಗೆ. ಕೆಟ್ಟ ಸನ್ನೆಗಳು, ಸೆಕ್ಷನ್ 296B ಸಾರ್ವಜನಿಕವಾಗಿ ಅಶ್ಲೀಲ ಕೃತ್ಯಗಳು ಮತ್ತು ಹಾಡುಗಳು, ಸೆಕ್ಷನ್ 61 ಕ್ರಿಮಿನಲ್ ಪಿತೂರಿ, 351 ಸಬ್ಕ್ಲಾಸ್ 2 ಕ್ರಿಮಿನಲ್ ಬೆದರಿಕೆ, ಸಾರ್ವಜನಿಕ ಅಥವಾ ಖಾಸಗಿ ಸ್ಥಳಗಳಲ್ಲಿ ಮಹಿಳೆಯರಿಗೆ ಕಿರುಕುಳ ನೀಡುವ, ತಮಿಳುನಾಡು ಮಹಿಳಾ ಕಿರುಕುಳ ನಿಷೇಧ ಕಾಯ್ದೆ ಅಡಿಯಲ್ಲಿ ಅಲ್ಲೊಂದು ಒಂದು ಕಾಯ್ದೆ ಇದೆ, TNPHW. ಸೆಕ್ಷನ್ 4 ಎಲೆಕ್ಟ್ರಾನಿಕ್ ರೂಪದಲ್ಲಿ ಅಶ್ಲೀಲ ವಸ್ತುಗಳನ್ನು ಪ್ರಕಟಿಸುವುದು, ರವಾನಿಸುವುದು, ಶಿಕ್ಷಿಸುವ ಮಾಹಿತಿ ತಂತ್ರಜ್ಞಾನ IT ಕಾಯ್ದೆಯ ಪ್ರಕಾರ, ಸೆಕ್ಷನ್ 67 ಪ್ರಕಾರ ಅಲ್ಲೂ ಕೂಡ ಆರೋಪವನ್ನು ಹೊರಿಸಲಾಗಿದೆ. ಹಾಗಾಗಿ ಇವೆಲ್ಲವೂ ಕರೆಕ್ಟಾಗಿ ಲಾಗೂ ಆಗಿಬಿಟ್ರೆ ಇದೇ ಉದಯನಿಧಿ ವಿರುದ್ಧವಾಗಿ ಈ ಮನುಷ್ಯ ಕೂಡ ಒಂದು 5-6 ತಿಂಗಳು ಮುದ್ದೆ ಮುರಿಬೇಕಾಗತ್ತೆ ಜೈಲಲ್ಲಿ. ಮುದ್ದೆ ತಿಂದರೆ ಮುದ್ದೆ, ತಮಿಳುನಾಡು ಅನ್ನ ಸಿಕ್ಕರೆ ಅನ್ನ. தொடர்ந்து எதிர்கட்சி எம்எல்ஏக்கள் அதேமாதிரி இப்ப எதிர்கட்சி தலைவர் கைது சார் எதிர்கட்சி எம்எல்ஏ கைது இருந்தாலும் எதிர்கட்சிகள் கைது கொண்டு போய் We are doing the protest here at Chennai Collectorate due to Udayanidhi Stalin.